ದೇವರ, ಈ ದೇವ ಮಳೆರಾಯನೇ, ರೈತ ಬೀಜ ಗೊಬ್ಬರವನ್ನು ಸಾಲ ಸೂಲ ಮಾಡಿ ತೆಗೆದುಕೊಂಡು ಬಂತು. ಹೊಲವನ್ನು ಬಿತ್ತಿದರೆ ಬಿತ್ತಿದ 2 ತಿಂಗಳಾದರೂ ಕೂಡ ಮಳೆ ಅನ್ನುವುದೇ ಇಲ್ಲವಾದ್ರೆ ಈ ರೈತನ ಬಾಳು ಕಣ್ಣೀರಿನ ಗೋಳು ಆಗೋದ್ರಲ್ಲಿ ಸಂದೇಹವೇ ಇಲ್ಲದಂತಾಗಿದ್ದೆ ತಂದೆ. ಬೇಗನೆ ಈ ರೈತರ ಕೂಗನ್ನು ಕೇಳಿ ನೀನು ನಮ್ಮ ಮೇಲೆ ಕರುಣೆ ತೋರಿಸಬಾರದೆ ತಂದೆ. ಎಲ್ಲವನ್ನು ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ನಮ್ಮನ್ನು ಕರುಣಿಸು, ಕಾಪಾಡು ಅಂತ ನಾನಿನ್ನಲ್ಲಿ ಬೇಡ್ಕೋತಾ ಇದ್ದೇನೆ ದೇವ. ಹಿಡಿದು ಹೊಲಗಳು ಹೊಲವನ್ನು ಬಯಸದ ಸೇವೆಯನ್ನು ಸೃಷ್ಟಿಯ ಮೊದಲ ಗಮನ ಹೋಗಿ ಯಾರು? ಓಹೋ ಅಣ್ಣ, ಬಾರಲ್ಲ, ಹೊಲಕ್ಕೆ ಹೋಗಿ ಈಗ ಬಂದೇನ ನಾನೇನು? ನೋಡು, ನಾನಿಂದು ದೇವರ ಪೂಜೆಯನ್ನ ಮಾಡಿದ್ದೇನೆ. ಆ ದೇವರಿಗೆ ನಮಸ್ಕರಿಸೋಣ, ನಾನಿನ್ಗೆ ಪ್ರಸಾದ ಕೊಡ್ತೀನಿ. ಅಣ್ಣ, ದೇವರಿಗೆ ನಮಸ್ಕಾರ. ಅಣ್ಣ, ಹೊಲಕ್ಕೆ ಹೋಗಿ ಹೀಗೆ ಬಂದೇನಣ್ಣ? ಹೌದಮ್ಮ, ಹೊಲಕ ಹೋಗಿ ಹೀಗೆ ಬಂದೆ. ಹೋಗಿ ಹೊಲದಲ್ಲಿ ಕುಳಿತುಕೊಂಡು ಈ ಬತ್ತಿದ ಪೈರು ನೋಡಿದ್ರೆ ಈ ರೈತನ ಹೊಡಿಲಿಕ್ಕೆ ಇದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ನೇಣು ಹಾಕ್ಯೊಂದು ಸಾವಿಗೆ ಶರಣಾದ್ರಮ್ಮ. ಅದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ನೇಣು ಹಾಕ್ಯೊಂದು ಸಾವಿಗೆ ಶರಣಾಗಬೇಕನ್ಸುತ್ತಮ್ಮ. ಸಾವಿಗೆ ಶರಣಾದ ಅಣ್ಣ, ಮಳೆಗಾಲ ಯಾಗಿಲ್ಲ ಬಂತು, ಯಾಕೆ ಮನಸ್ಸಿಗೆ ತಾಪವನ್ನು ಮಾಡ್ಕೊಳ್ತಾ ಇದ್ದೇನೆ? ಒಂದಿಲ್ಲ ಒಂದು ದಿವಸ ಮಾತ್ರ ಮಳೆರಾಯ ನಮ್ಮಂತ ರೈತರ ಮೇಲೆ ಕಣ್ಣು ತೆರೆದೇ ತೆರೆದು ನಮ್ಮ ಬಾಳು ಬಂಗಾರವಾಗುತ್ತದೆ. ಅಲ್ಲಿವರೆಗೆ ನೀನು ಸಮಾಧಾನದಿಂದ ಇರ್ಬೇಕಲ್ಲ, ಸಮಾಧಾನದಲ್ಲಿ. ನೀನು ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡಲ್ಲ. ಪ್ರಯೋಜನ ಇಲ್ಲ. ಮತ್ತೆ ಸತ್ತ ಮೇಲೆ ಎಣಕ್ಕೆ ಶೃಂಗಾರ ಮಾಡಿದ್ವಿ, ಸತ್ತ ಎಣಕ್ಕೆ ಶೃಂಗಾರ ಮಾಡಿದ್ವಿ, ಪ್ರಯೋಜನ ಇಲ್ಲಮ್ಮ. ಇದೆಲ್ಲ ದಿನನಿತ್ಯ ಆತ್ಮಹತ್ಯೆ ಸರಣಿ ಜಾಸ್ತಿ ಆಗುತ್ತಿದೆ. ಇದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ಶರಣಾಗಬೇಕನ್ಸುತ್ತ, ಸಾವಿಗೆ ಶರಣಾಗಬೇಕನ್ಸುತ್ತಮ್ಮ. ಅಣ್ಣ, ಎಂತ ಹಿಡಿತದ ಮಾತನ್ನು ಮಾತಾಡಿ ಬಿಟ್ಟೆ ಅಣ್ಣ ನೀನು. ಮಳೆರಾಯ ಕಣ್ಣು ತೆರೆದರೆ ಎಲ್ಲ ನಮ್ಮ ಬಾಳು ಬಂಗಾರವಾಗುತ್ತಿದೆ. ಅದಕ್ಕೀಗ ನೀನು ಈ ರೀತಿ ಚಿಂತೆಯನ್ನು ಪಡ್ತಾ ಇದ್ದೆ. ಅಣ್ಣ, ಎಂತ ಹೇಳಿದ್ರೆ ಮಾತನಾಡುತ್ತಿರುವೆ ನಾನೇನು? ಆ ಮಳೆರಾಯ ಕೈ ಕೊಟ್ಟರೆ ಸಾವಿಗೆ ಶರಣಾಗಬೇಕು. ದೇವರು ವಜ್ರ ಕಾಯ್ದಂತ ದೇಹ ಕೊಟ್ಟಿದ್ದಾನೆ. ಈ ಊರಲ್ಲಿ ಆಗದಿದ್ರು ಇನ್ನೊಂದು ಊರಿಗೆ ಹೋಗಿದ್ರು ದುಡಿದು ಜೀವನ ಸಾಗಿಸೋಣ. ಶಂಕರ, ಎಲ್ಲಿ ಹೋಗಿ ದುಡಿದ್ಯಪ್ಪ? ಆಗಲೇ ದುಡಿದ್ರು, ಆಗಲೇ ರಾತ್ರಿ ದುಡಿದ್ರು ನಮ್ಮ ಒಟ್ಟಿಗೆ ಬಟ್ಟಿಗೆ ಸಾಲೋದಿಲ್ಲ. ಇನ್ನ ಮುಂದೆ ಸಾಲ ತೀರ್ಸೋದು ಹೇಗಪ್ಪ ಶಂಕರ? ಅಣ್ಣ, ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸೊರಗಬೇಡ. ಇಡೀ ನಮ್ಮ ಭಾರತ ದೇಶವೇ ಸಾಲಕ್ಕೆ ಸಿಲುಕಿರುವಾಗ ಇನ್ನು ನಮ್ಮಂತ ಬಡ ರೈತರು ಸಾಲ ಮಾಡುವುದು ತಪ್ಪೆ. ನೋಡಣ್ಣ, ಸಾಲ ಮಾಡಿದವನು ಹರಿದು ಸಾಯಲಿಲ್ಲ, ಗಳಿಕೆ ಮಾಡಿದವನು ಕಟ್ಟಿಕೊಂಡ ಸಾಯಲಿಲ್ಲ. ಜೀವನ ಇರೋವರೆಗೆ ಗಂಡಸಾಗಿ ದುಡಿದು ಸಾಲ ತೀರಿಸೋಣ. ಅಣ್ಣ, ಇದೇನಲ್ಲ ಕೈಯಲ್ಲಿ ಏನೋ ಹಿಡಿದುಕೊಂಡು ಬಂದಿರ್ಬೇಕಲ್ಲ ಅಣ್ಣ, ಅದೇನಣ್ಣ? ಹೌದಮ್ಮ ತಂಗಿ, ನಿನಗಾಗಿಯೇ ತಂದಿದ್ದೇನೆ. ಶಂಕರ, ಏನ ತಂದಿದ್ವು ತಂಗಿಗೆ? ಅಣ್ಣ, ಒಬ್ಬರು ಹೆಣ್ಣು ಮಕ್ಕಳಿದ್ದರೆ ಅವಳಿಗೆ ಹೊಸ ಸೀರೆ ಉಡಿಸಿ ಅವಳ ಮನಸ್ಸನ್ನು ಆನಂದ ಮಾಡಬೇಕಂತೆ. ಅದಕ್ಕೆ ಊರಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೆ ಸೀರೆ ಮಾಡಿದರು. ನಾವು ಕೂಡ ಈ ನಮ್ಮ ಮುದ್ದಾದ ತಂಗಿ ಒಂದು ಸೀರೆ ಮಾಡಬೇಕಂತ ತೆಗೆದುಕೊಂಡು ಬಂದಿರಣ್ಣ. ಅಣ್ಣ, ಈ ಸೀರೆಯನ್ನು ನೀನು ಹೇಗೆ ತೆಗೆದುಕೊಂಡು ಬರದಕ್ಕೆ ಹೋಗಿದ್ದೆ? ಕೈಯಲ್ಲಿ ಕಾಸಿಲ್ಲದಾಗ ಈ ಸೀರೆ ಯಾರಿಗೆ ಬೇಕಾಗಿರ್ತದೆ? ಈ ಸೀರೆ ತರುವ ಬದಲಾಗಿ ನಮ್ಮ ಒಕ್ಕೆ
ಮಾಡಿದ್ದಾರೆ. ಒಟ್ಟಿಗೆ ಒಂದು ತಿಂಗಳ ಅನ್ನ ಮಾತ್ರ ಆಗ್ತಾ ಇತ್ತು. ಇದು ಯಾರಿಗೆ ಬೇಕಾಗಿತ್ತನ? ಈ ಸೀರೆ ಇದನ್ನು ಹೇಗೆ ತರಲಿಕ್ಕೆ ಹೋಗಿದ್ದೆ ನಾನಿಲ್ಲಿ? ಹುಚ್ಚಮ್ಮ, ನಿನ್ನ ಸಂತೋಷಕ್ಕಿಂತ ಹೊಟ್ಟೆಗೆ ಊಟ ಹಾಕಿಕೊಳ್ಳುವುದು ಹೆಚ್ಚಿದೆ. ನೋಡಮ್ಮ, ಹೊಟ್ಟೆಗೆ ಇರದಿದ್ರು ಈ ಸಮಾಜಕ್ಕೆ ಗೊತ್ತಾಗುವುದಿಲ್ಲ. ಆದ್ರೆ ಅದೇ ಒಂದು ಹೆಣ್ಣಿಗೆ ಮಾಡುವ ಸಂಪ್ರದಾಯ ಮಾಡಿದಿದ್ದರೆ ಈ ಸಮಾಜ ಏನನ್ನುತ್ತದೆ ಗೊತ್ತೇನಮ್ಮ? ಇಬ್ಬರು ಅಣ್ಣಂದಿರಿದ್ರು ತಂಗಿಗೆ ಒಂದು ಹೊಸ ಸೀರೆ ಉಡಿಸಿ ಅವಳ ಮನಸ್ಸನ್ನು ಆನಂದ ಮಾಡಬೇಕಂತ ತೆಗೆದುಕೊಂಡು ಬಂದೆನಮ್ಮ ನಾನು. ಅಣ್ಣ, ಈ ಸಮಾಜದ ನೆಂಟಿನ ನುಡಿಗಳ ಮಾತಿಗೆ ನಾವು ತಲೆ ಕೆಡಿಸಿಕೊಳ್ಬೇಡ. ಈ ಸಮಾಜ ಹೇಗಿದ್ರು ಮಾತನಾಡುತ್ತಾರೆ. ನಾವು ಒಳ್ಳೆಯವರಿದ್ರು, ನಾವು ಚೆನ್ನಾಗಿದ್ದರು, ಉಡುವ ಬಟ್ಟೆ ನಾವು ಉಂಡಿದ್ದೀವ, ತಿಂದಿದ್ದೀವ, ನಮ್ಮ ಮನೆಯಲ್ಲಿ ಉಪವಾಸ ಬಿಟ್ಟಿವೆ ಅಂತ ಆಡಿಕೊಳ್ಳುವ ಜನರ ಮಧ್ಯದಲ್ಲಿ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ. ನನಗಿಬ್ಬರು ಅಣ್ಣಂದಿರು, ಬಂಗಾರದಂತ ಅಣ್ಣಂದಿರ ಪಡೆಬೇಕಾದ್ರೆ ನಾನೇ ಪುಣ್ಯ ಮಾಡಿದ್ದೀನಿ ಅಂತ ಅನಿಸ್ತಾ ಇದ್ದೇನ. ನಾನೇ ಭಾಗ್ಯಶಾಲಿ ಅಣ್ಣ, ನಾನೇ ಭಾಗ್ಯಶಾಲಿ. ತಂಗಿ, ಈ ಎರಡು ಕಣ್ಣಿಗೆ ಯಾವ್ದೋ ಕಲಂಕ ಬರುವಂತದ್ದು ಕಾಯ್ಕೊಂಡು ಹೋಗೋದು ನಿನ್ನ ಕರ್ತ. ನಿಮ್ಮ ಅಣ್ಣಂದರು ಶ್ರೀಮಂತನ ಹೊರ ನೋಡಿ ಮದುವೆ ಮಾಡಿ ಸುಪ್ಪತ್ತಿಗೆ ಮೇಲೆ ಮದುವಂತ ಮಾಡೋದು ನಿಮ್ಮ ಅಣ್ಣಂದರು ಕರಿತೇವಮ್ಮ. ಅಣ್ಣ, ಈ ನನ್ನ ಮದುವೆ ಬಗ್ಗೆ ನೀವೀಗ ವಿಚಾರ ಮಾಡೋದು ಬೇಕಾಗಿಲ್ಲ ಅಣ್ಣ. ಈ ಜಾತ್ರೆ ವಿಶೇಷವಾಗಿ ಸಂತೋಷದ ಸಮಯದಲ್ಲಿ ನಾವೆಲ್ಲರೂ ಸೇರಿ ಊಟ ಮಾಡ್ಬೇಕಂತ ಆಸೆ ಆಗ್ತಾ ಇದೆ. ಬನ್ನಿರನ್ನ ಒಳಗಡೆ ಊಟ ಮಾಡಿದ್ರೆ ಅಂತ. ತಂಗಿ, ಊಟ ಮಾಡೋದಕ್ಕಿಂತ ಮುಂಚೆ ನಿನ್ನ ಬಾಯಲ್ಲಿ ಒಂದು ಸಿಹಿಯಾಗಿ ಹಾಡು ಬರ್ಲಮ್ಮ. ಹೌದೇನಣ್ಣ? ನಿಮ್ಮಿಬ್ಬರ ಆಸೆನೇ ನನ್ನ ಆಸೆ. ಅಣ್ಣ, ಆಗ್ಲೇ ಹಾಗಾದ್ರೆ ಎಲ್ಲರೂ ಸೇರಿ ಹಾಡೋಣ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರನ್ನು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ನಮಗಿಂದು ಆನಂದ ಹೊಂದಲಿ ಬಾಳಲಿ. ಭಕ್ತಿಗೆ ಪ್ರೇಮ, ಕಣ್ಣ ತಂಗಿಯರ ಪ್ರೇಮ ನಿಮ್ಮ ಕಣ್ಣಲ್ಲಿ ಎಂದು ಕಂಡಿದೆ. Singapore Management University